ನಿಮ್ಮ ಮೊದಲ ಸೀರಿಯಲ್ ಜರ್ನಿ ಶುರುವಾಗಿದ್ದು ಹೇಗೆ? ಹೌದು. ನನಗೆ ಅದು ತುಂಬ ಅನ್ಯೂಶುವಲ್ ಅನಿಸಿದ್ದು ನನ್ನ ಮೊದಲನೇ ಸೀರಿಯಲು. ನಾನು 10 ವರ್ಷ ಆದಮೇಲೆ ಮತ್ತೆ ಸುವರ್ಣದಲ್ಲಿ ಈಗ ಈ ಆಸೆ ಸೀರಿಯಲ್ ಮಾಡ್ತಾ ಇರೋದು. 10 ವರ್ಷ 11 ವರ್ಷಕ್ಕೆ ಮುಂಚೆ 2013 ಅಂದರೆ 12 ಆಯಿತು. ಸೊ 2013 ಐ ಸ್ಟಾರ್ಟೆಡ್ ಮೈ ಆ್ಯಕ್ಟಿಂಗ್ ಕರಿಯರ್. ಸೊ 2013 ನನಗೆ ಸರಸ್ವತಿ ಲಕ್ಷ್ಮೀ ಪ್ರಿಯೆ ಅಂತ ಒಂದು ಸೀರಿಯಲ್ ಸಿಗುತ್ತೆ. ಇದನ್ನ ಆಯ್ಕೆ ಆಗಿದ್ದು ಹೇಗೆ ಅಂತಂದರೆ, ಒಬ್ಬರು ದ ಹಿಂದೂ ಅಂತ ಒಂದು ಪತ್ರಿಕೆ ಇದೆ ಅಲ್ಲ, ಸೊ ಅದರಲ್ಲಿ ಒಬ್ಬರು ನಮ್ಮ ಗೊತ್ತಿರೋರೇ ನೇಬರು ಕೆಲಸ ಮಾಡ್ತಾಯಿದ್ರು, ವರ್ಕ್ ಮಾಡ್ತಿದ್ರು. ಸೊ ಅವರು ಈ ಥರ ವೇಕೆನ್ಸಿ ಇದೆ ಸುವರ್ಣದಲ್ಲಿ, ನೀನು ಟ್ರೈ ಮಾಡೋ ಹಾಗಿದ್ರೆ ಮಾಡು ಅಂತಂದರು. ನಾನು ಆಫ್ ಸ್ಕ್ರೀನಿಗೆ ಟ್ರೈ ಮಾಡ್ತಾ ಇದ್ದಿದ್ದು, ಆ್ಯಕ್ಚುಲಿ ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು. ಸೊ ಅವರಿಗೆ ಆವಾಗ ನಮ್ಮ ಸುವರ್ಣದಲ್ಲಿ ಒಬ್ಬರು ಹೆಡ್ ಇದ್ದರು, ಆಗ ಅವ್ರ ಹೆಸರು ಮರ್ತೋಯ್ತು ನನಗೆ. ಓಕೆ, ಎನಿವೆ, ಸೊ ಅವರು ಮತ್ತು ಇವರು ತುಂಬ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಅವ್ರು ಕೇಳಿದ್ರಂತೆ, ಈ ಥರ ಯಾರಾದರೂ ಚಂದದ ಹುಡುಗಿ ಇದ್ದರೆ ಹೇಳಿ ಅಂತ. ಅವ್ರಿಗೆ ನಾನು ಚಂದ ಅಂತ ಅನ್ಸಿದ್ನಲ್ಲ. ಸೊ ಸೊ ಎಸ್, ಆಫ್ಕೋರ್ಸ್ ಎಲ್ಲ ಹೆಣ್ಮಕ್ಳು ಚಂದನೇ ನನ್ನ ಪ್ರಕಾರ. ಸೊ ಹಾಗಾಗಿ ಅವರು ವೈ ಡೋಂಟ್ ಯು, ನಾನು ಅದಕ್ಕೂ ಮುಂಚೆ ಸುಮಾರು ಬ್ಯೂಟಿ ಪ್ಯಾಜೆಂಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸಣ್ಣ ಸಣ್ಣ ಬ್ಯೂಟಿ ಪ್ಯಾಜೆಂಟ್ಸಲ್ಲಿ ಗೆದ್ದಿದ್ದೀನಿ ಕೂಡ. ಸೊ ಅದಕ್ಕೂ ಮುಂಚೆ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೆ, ಜರ್ನಲಿಸಮ್ಗಿಂತ ಮುಂಚೆ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೆ. ಸೊ ಈ ಆರ್ಟ್ ಅನ್ನೋದಕ್ಕೆ ಒಲವು ಜಾಸ್ತಿ ಇತ್ತು ಚಿಕ್ಕವಳಿಂದನೂ. ತುಂಬ ಸೀಕ್ರೆಟಾಗಿ ಕೆಲಸ, ಇದು ಆ್ಯಕ್ಟಿಂಗ್ ಮಾಡೋದು, ಮಿರರ್ ಮುಂದೆ ಹೋಗಿ ಎಲ್ಲ ಮಾಡ್ತಿದ್ದೆ. ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನಿಗೆ ಮಾಡ್ಕೋತಿದ್ದೆ. ನನಗೆ ಗೊತ್ತಿರಲಿಲ್ಲ ನನ್ನಲ್ಲಿ ಆ ಆ್ಯಕ್ಟರ್ ಅನ್ನೋದಿದ್ದಾರೆ, ಅಥವಾ ನನಗದು ಇಷ್ಟ ಅನ್ನೋದೇ ನನಗೆ ಗೊತ್ತಿರಲಿಲ್ಲ, ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಅವ್ರು ಕೇಳಿದಾಗ ನಾನು ಅವಾಗೆಲ್ಲ ಈ ಫೋನ್ಗೀನು ಎಲ್ಲ ಏನೂ ಇರಲಿಲ್ಲ, ಫೋನೆಲ್ಲ ಏನೂ ಇರಲಿಲ್ಲ. ಸ್ಟುಡಿಯೋಗೆ ಹೋಗಿ ನಾನು ಫೋಟೋ ತೆಗೆಸ್ಕೊಂಡು ಅದನ್ನು ನನ್ನ ರೆಸ್ಯೂಮೆಗೆ ಪಿನ್ ಮಾಡಿ ಇವ್ರಿಗೆ ಸುವರ್ಣ ಆಫೀಸ್ಗೆ ಪೋಸ್ಟ್ ಮಾಡಿದ್ದೆ. ಸೊ ಹಾಗಾಗಿ ಸೆಲೆಕ್ಟ್ ಆಗಿದ್ದು ನಾನು ಫಸ್ಟ್ ಸೀರಿಯಲ್ಗೆ. ಆಗ ಜರ್ನಿ ಶುರು ಆಯಿತು. ಬಟ್ ನಿಜವಾಗ್ಲೂ 12 ವರ್ಷ ನಾನು ಸರ್ವೈವ್ ಆಗ್ತೀನಿ ಇಂಡಸ್ಟ್ರೀಲಿ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ. ಬಿಕಾಸ್ ಇಟ್ಸ್ ಆಲ್ವೇಸ್ ಬಿನ್ ದ ಹಾರ್ಡ್ ವೇ. ಅಂದರೆ ಅದೇ ಹೇಳ್ತಾರಲ್ಲ, ಸರಿಯಾದ ದಾರಿಯಲ್ಲಿ ನಡೆಯೋರಿಗೆ ಒಂದೇ ದಾರಿ ಅಂತೆ. ಸೊ ಹಾಗಾಗಿ ಅಷ್ಟು ಸುಲಭ ಇರಲಿಲ್ಲ, ತುಂಬ ರಿಜೆಕ್ಷನ್ಸ್ ಇತ್ತು. ನಾನು ಸರಸ್ವತಿ ಮಾಡಿದ ಮೇಲೆ ಆಲ್ಮೋಸ್ಟ್ ಒಂದು 10-12 ಸೀರಿಯಲ್ ರಿಜೆಕ್ಟ್ ಆದೆ. ನೀವು ಶಾರ್ಟ್ ಇದ್ದೀರಾ, ಉದ್ದ ಇಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತೆಲ್ಲ. ಬಟ್ ನನಗನ್ಸೋದು ಟೆಕ್ನಾಲಜಿ ಇರೋದೇ ನಾವು ಅಂದರೆ ಇದನ್ನೆಲ್ಲ ನಾವು ಮುಚ್ಚಾಕ್ಬೋದಲ್ವಾ, ಯಾಕೆ ಹೀಗೆ ಹೇಳ್ತಾರೆ, ಕ್ಯಾಮ್ರಾದಲ್ಲಿ ಅಷ್ಟು ಎವಿಡೆಂಟಾಗಿ ಗೊತ್ತಾಗುತ್ತಾ? ಅಂಟಿಲ್ ಯು ಪ್ರೂವ್ ಯುವರ್ ಸೆಲ್ಫ್. ಅಂದರೆ ನಿನಗೊಂದು ಟ್ಯಾಲೆಂಟ್ ಇದೆ, ನಾ ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಹಾಗೆ ತಕ್ಕಮಟ್ಟಿಗೆ ಒಂದು ಆ್ಯಕ್ಟಿಂಗು ಮಾಡ್ತೀನಿ. ಸೊ ಹೀಗಿರಬೇಕಾದ್ರೆ ಇಲ್ಲ, ಒಂದಲ್ಲ ಒಂದು ದಿವಸ ಏನೋ ಒಂದು ಆಗುತ್ತೆ, ನೋಡೇ ಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾವಾಗ ಈ 12 ಸೀರಿಯಲ್ ರಿಜೆಕ್ಟ್ ಆಯಿತೋ ಅವಾಗ ಅಂದ್ಕೊಂಡೆ, ಬೇಡ, ಇದು ಬಹುಶಃ ನನಗಲ್ಲ ಅನಿಸುತ್ತೆ, ಅದಕ್ಕೆ ದೇವರು ನನಗೆ ಸೂಚನೆ ಕೊಡ್ತಾ ಇದ್ದಾನೆ, ಬೇಡ ಅಂತ ಅಂದ್ಕೊಂಡಿದ್ದಷ್ಟೇ. ನನಗೆ ಮೇಘಮಯೂರಿ ಇಂದ ಕಾಲ್ ಬರುತ್ತೆ. ಮೇಘಮಯೂರಿಂದ ಕಾಲ್ ಬಂದಮೇಲೆ ಇಲ್ಲ, ನಾನು ಬರಲ್ಲ ಅಂತಂದೆ. ಇಲ್ಲ ಸರ್, ನೀವು ಕರಿತೀರಾ, ನನ್ನ ಹೈಟ್ ನೋಡ್ತೀರಾ, ನೀವು ಆಗಲ್ಲ ಅಂತೀರಾ ಸರ್, ಯಾಕೆ ಬೇಕು, ನನಗೂ ಸಾಕಾಗೋಗಿದೆ, ನಾನು 5.1 ಇದ್ದೀನಿ ಅಷ್ಟೇ, ಅದಕ್ಕಿಂತ ನಾನು ಜಾಸ್ತಿ ಉದ್ದ ಇಲ್ಲ, ಹೀಲ್ಸ್ ಬೇಕಾದ್ರೆ ಹಾಕೋತೀನಿ, ಅದಕ್ಕಿಂತ ಜಾಸ್ತಿ ನಾನು ಏನೂ ಮಾಡೋಕ್ಕಾಗಲ್ಲ ಸರ್, ಫಿಸಿಕಲಿ ನಾನು ಏನೂ ಮಾಡೋಕ್ಕಾಗಲ್ಲ ಉದ್ದ ಆಗೋದಕ್ಕೆ. ಸೊ ನಾನು ನನ್ನ ಕೈಲಿ ಇಷ್ಟೇ ಇರೋದು, ದಯವಿಟ್ಟು ಕರೆದ್ಬಿಟ್ಟು ಇಲ್ಲ ಮೇಡಮ್ ನೀವು ಹಿಂಗೆ ಇಷ್ಟೇನಾ, ಹಿಂಗೇನಾ ಅಂತ ಹೇಳ್ಬಿಟ್ಟು ಕಳಿಸ್ಬೇಡಿ, ನಾ ಬರಲ್ಲ ಸರ್ ಅಂತಂದೆ. ಅಯ್ಯೋ ಇಲ್ಲ ಮೇಡಮ್, ನೀವೇ ಕರ್ಲಿ ಹೇರ್ ಇರೋರೇ ಬೇಕಂತೆ, ಬನ್ನಿ ಒಂದು ಸಲ ಬಂದೋಗಿ ಆಫೀಸ್ಗೆ ಅಂತ. ಸರಿ ಅಂದ್ಬಿಟ್ಟು ಆಫೀಸಿಗೆ ಹೋದೆ. ಅವರೊಂದು 2 ಪೇಜ್ ಡೈಲಾಗ್ ಕೊಟ್ಟರು. ಆವತ್ತು ನಾನು ಆ್ಯಕ್ಚುಲಿ ನನಗೆ ಇನ್ನೊಂದು ಯಾವುದೋ ಒಂದು ಶೋ ಬಂದಿತ್ತು, ಸೊ ಅದಕ್ಕೆ ಹೋಗಬೇಕಿತ್ತು ನಾನು. ನನಗೆ ಟೈಮ್ ಇಲ್ಲ, ಅಲ್ಲಿ ಲೇಟಾಗಿ ಹೋದರೆ ಅಂದರೆ ಇವಳು ಟೈಮ್ ಸೆನ್ಸ್ ಅಲ್ವಾ ಅಂತ ಅಂದ್ಕೊಂಡ್ಬಿಡ್ತಾರೆ. ನನಗೆ ಐ ಆಮ್ ಆಲ್ವೇಸ್ ಬಿಫೋರ್ ಟೈಮ್. ಸೊ ನನಗೆ ಆ ಟೈಮ್ ಕೀಪ್ ಅಪ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ.
ಸೊ ನಾನೇನು ಮಾಡಿದೆ, ಸರ್ ಇಲ್ಲ ಬರಲ್ಲ, ಡೈಲಾಗ್ ಕೊಟ್ಟರು. ನಾನಂದೆ ಇಲ್ಲ ಸರ್ ಆಗಲ್ಲ ಇಷ್ಟು, ಸರ್ ಬೇಕಿದ್ರೆ ಒಂದು ಡೈಲಾಗ್ನ ನಾನು 9 ಡಿಫ್ರೆಂಟ್ ನವರಸಗಳಲ್ಲಿ ನಾನು ಮಾಡಿ ತೋರಿಸ್ತೀನಿ ಬೇಕಿದ್ರೆ ಅಂತ ಹೇಳಿದೆ. ಅದಕ್ಕೆ ಅವರಂದರು, ಬೇಡ ಮೇಡಮ್ ನೀವು ಒಂದರಲ್ಲೇ ಮಾಡಿ ತೋರಿಸಿ ಸಾಕು ಅಂತಂದರು. ನಾ ಮಾಡಿದೆ, ಅವ್ರಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅವ್ರು ಕೇಳಿದ್ದು 3 ಪ್ರಶ್ನೆಗಳು: ಸ್ವಿಮ್ಮಿಂಗ್ ಬರುತ್ತಾ, ಡ್ರೈವಿಂಗ್ ಬರುತ್ತಾ, ಡಾನ್ಸ್ ಬರುತ್ತಾ ಕೇಳಿದ್ರು. ಸ್ವಿಮ್ಮಿಂಗು ಅರ್ಧ ಕಲ್ತಿದ್ದೆ, ಬರುತ್ತೆ ಅಂತ ಧೈರ್ಯದಲ್ಲಿ ಹೇಳಿಬಿಟ್ಟೆ. ಡ್ರೈವಿಂಗು ಅರ್ಧಂಬರ್ಧ ಕಲ್ತಿದ್ದೆ, ಬರುತ್ತೆ ಅಂತಂದೆ. ಎಲ್ಲಿ ರಿಜೆಕ್ಟ್ ಆಗ್ಬಿಡ್ತೀನೋ ಮತ್ತೊಂದು ಸಣ್ಣ ಆಸೆ ಶುರುವಾಗ್ಬಿಟ್ಟಿತ್ತು, ಸೆಲೆಕ್ಟ್ ಆಗ್ಬೋದೇನೋ ಅಂತ. ಇಲ್ಲ ಬರುತ್ತೆ ಅಂತಂದೆ, ಎಲ್ಲ ಬರುತ್ತೆ. ಕ್ಲಾಸಿಕಲಿ ಟ್ರೈನ್ಡಾ ನೀವು ಅಂತ ಕೇಳಿದ್ರು. ಹೌದು, ನಾನು 12 ವರ್ಷ ಕ್ಲಾಸಿಕಲ್ ಡಾನ್ಸ್ ಕಲ್ತಿದ್ದೆ. ಸೊ ಹಾಗಾಗಿ ಆವಾಗಿನ್ನೂ ಮಾಡ್ತಾಯಿದ್ದೆ. ಸರಿ ಅಂದ್ಬಿಟ್ಟು ನಾನು ಓಕೆ ಆಯಿತು ಅಂದ್ಬಿಟ್ಟು ಮನೆಗೆ ಅಂದರೆ ಆ ಶೋಗೆ ಹೋದೆ. ಅದಾದಮೇಲೆ ನನ್ನ ತಾಯಿ ನಂಬರ್ ಕೊಟ್ಟು ಹೋಗಿದ್ದೆ. ನನ್ನ ತಾಯಿಗೆ ಫೋನ್ ಮಾಡಿಬಿಟ್ಟು ಹೇಳಿದರು, ಇಲ್ಲ ಅವ್ರು ಸೆಲೆಕ್ಟ್ ಆಗಿದ್ದಾರೆ, ರೆಮ್ಯುನರೇಷನ್ ಎಲ್ಲ ಮಾತಾಡಿದ್ರು, ಎಲ್ಲ ಓಕೆ ಆಯಿತು. ಆವಾಗಿಂದ ಆ್ಯಕ್ಚುಲಿ ಕರೆಕ್ಟಾಗಿ ಜರ್ನಿ ಶುರುವಾಗಿದ್ದು. ಮೇಘಮಯೂರಿ ಫುಲ್ ಫ್ಲೆಜ್ಡ್ ಒಂದು 400 ಎಪಿಸೋಡ್ ಏನೋ ಬಂತದು, 400 ಎಪಿಸೋಡ್ಸ್ ಬಂತು. ಅಲ್ಲಿಂದ ರೆಕಗ್ನಿಷನ್ ಸಿಗ್ತಾ ಹೋಯಿತು, ಸಣ್ಣದಾಗೆ ರೆಕಗ್ನೈಸ್ ಆಗ್ತಾ ಹೋದೆ. ಬಟ್ ಇವತ್ತಿಗೂ ಎಷ್ಟೋ ಜನ ಮಯೂರಿ ಅಂತ ಕರೆಯೋರಿದ್ದಾರೆ. ನನ್ನ ಕೂದಲು ನೋಡಿ ರೆಕಗ್ನೈಸ್ ಮಾಡಿ ಮಯೂರಿ ಅಂತ ಕರೆಯೋರಿದ್ದಾರೆ. ವಿಲನ್ ಆಗಿ ಒಪ್ಕೊಳ್ಳೋಕೆ ಕಾರಣ ಏನು? ಆವಾಗ ಒಂದು ತುಂಬ ಓಪನ್ ಆಗಿ ಹೇಳ್ಬಿಡ್ತೀನಿ. ನಾನು ಕುಲವಧು ಒಪ್ಕೊಂಡಾಗ ಇಟ್ ವಾಸ್ ಅ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. ಸೊ ನನಗೆ ನಾನು ರಂಗೇಗೌಡ ಮಾಡಿದ್ದೆ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಂಗೇಗೌಡ ಮಾಡಿದ್ದೆ, ಮೇಘಮಯೂರಿ ಮಾಡಿದ್ದೆ, ಅದ್ರ ಜೊತೆಗೆ ತೆಲುಗು ಸೀರಿಯಲ್ ಒಂದು ಮಾಡಿದ್ದೆ. ಸೊ ನನಗೆ ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಟು ಡೂ ಅಂತ ಅನಿಸೋದು. ಅಂದರೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್, ಒಂದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದಿತ್ತು ನನಗೆ. ವೇರ್ ಯುನೋ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಹೊರಗೆ ಬರಬೇಕು, ನನ್ನ ಆ್ಯಕ್ಟಿಂಗ್ ಏನಂತಾರೆ, ಒಂದು ನನ್ನಲ್ಲಿ ಏನಿದೆ ಅನ್ನೋದು ಹೊರಗೆ ಕಾಣಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಹಾಗಾಗಿ ಕುಲವಧು ಬಂದಾಗ ಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿದ್ದೀನಿ. ಆಗ ಆ್ಯಕ್ಚುಲಿ ರಘು ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಆಗಿದ್ದರು. ನಾವು ತುಂಬ ಹತ್ತಿರ ಆಗಿದ್ವಿ ಆವಾಗ. ಸೊ ಫ್ರೆಂಡ್ಸ್, ಆವಾಗ ವಿ ವರ್ ಬೆಸ್ಟ್ ಫ್ರೆಂಡ್ಸ್. ಸೊ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಐ ಥಿಂಕ್ ಯು ಶುಡ್ ನಾಟ್ ಟೇಕ್ ಅಪ್ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಅವರು. ಬೇಡ, ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ. ಆದರೆ ನಾನು ಫೈನಾನ್ಷಿಯಲಿ ತುಂಬ ಇಂಡಿಪೆಂಡೆಂಟ್ ಆಗಿದ್ದರಿಂದ ನನಗೆ ಒಂದು ಅಂದರೆ ಭಯ, ಆಪರ್ಚುನಿಟಿ ಸಿಗುತ್ತೋ ಇಲ್ವೋ, ನಾನು ಪ್ರೂವ್ ಮಾಡ್ಕೊಂಡಿದ್ದೀನ, ನನಗೆ ಆ್ಯಕ್ಟಿಂಗ್ ಬರುತ್ತೆ ಅನ್ನೋದನ್ನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನ ಇಂಡಸ್ಟ್ರೀಲಿ, ಏನು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಇಲ್ಲ ನಾನು ಒಪ್ಕೋತೀನಿ ಅಂತ ಹೇಳಿಬಿಟ್ಟು ಕುಲವಧು ಒಪ್ಕೊಂಡೆ. ಬಟ್ ಅದು 4 ವರ್ಷ, 4.5 ತಿಂಗಳು, 4.5 ವರ್ಷ ಹೆಚ್ಚು ಕಮ್ಮಿ ಮಾಡಿದೆ ನಾನು ಆ ಸೀರಿಯಲ್ನ. ಬಟ್ ಅಷ್ಟು ಎಪಿಸೋಡ್ಸ್ ನಾನು ಇರ್ತೀನಿ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆ ಕ್ಯಾರೆಕ್ಟರು ಐ ಕೆ ನಾಟ್ ಸೇ ಇಟ್ಸ್ ಅ ನೆಗೆಟಿವ್ ಕ್ಯಾರೆಕ್ಟರ್. ಅದು ಒಂದು ಗ್ರೇ ಶೇಡ್ ಅಂತ ಹೇಳ್ಬೋದು. ಅಂದರೆ ಕಂಪ್ಲೀಟಾಗಿ ಬ್ಲ್ಯಾಕ್ ಅಲ್ಲ, ಕಂಪ್ಲೀಟ್ ನೆಗೆಟಿವ್ ಅಲ್ಲ. ಒಂದು ಹಠಮಾರಿ ಹುಡುಗಿ, ತಾನು ಹೇಳಿದ್ದೇ ಆಗಬೇಕು, ತಾನು ಅಂದ್ಕೊಂಡಿದ್ದೇ ಆಗಬೇಕು, ಈ ಥರದ್ದೊಂದು ಕ್ಯಾರೆಕ್ಟರು. ಹಸ್ಬೆಂಡ್ ರಘು, ಮಗಳು ಧೃತಿ ಬಗ್ಗೆ ಸ್ವಲ್ಪ ಹೇಳಿ. ನಾವು ಭೇಟಿಯಾಗಿ 11 ವರ್ಷ ಆಗುತ್ತೆ, 10 ವರ್ಷ 11 ವರ್ಷ ಆಗುತ್ತೆ. ಆ್ಯಂಡ್ ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ ಐ ಕ್ಯಾನ್ ಸೇ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಮದುವೆ ಆದಮೇಲೆ 1 ವರ್ಷಕ್ಕೆ ಕೊರೋನಾ ಬಂತು. ವಿ ವರ್ ಜಾಬ್ಲೆಸ್, ಕೆಲಸ ಇರಲಿಲ್ಲ ಇಬ್ರಿಗೂ. ಬಟ್ ನಾನು ಸುಮಾರು ಕೊಲ್ಯಾಬ್ರೇಷನ್ಸ್ ಮಾಡ್ತಿದ್ದೆ. ಆ್ಯಂಡ್ ಅವ್ರು ತೆಲುಗು ಇಲ್ಲ ನಮ್ಮನೆಯವರಾಣಿ ಮಾಡ್ತಾಯಿದ್ರು ಆವಾಗ. ಆ್ಯಂಡ್ ಆನ್ ಆ್ಯಂಡ್ ಆಫ್ ಅವರು ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ರು. ನಾನು ಕಸ್ತೂರಿ ನಿವಾಸ ಮಾಡ್ತಿದ್ದೆ, ಆನ್ ಆ್ಯಂಡ್ ಆಫ್ ಹೋಗಿ ಬರ್ತಾಯಿದ್ದೆ. ಸೊ ಬಟ್ ಲೈಫ್ ವಾಸ್ ವೆರಿ ಬ್ಯೂಟಿಫುಲ್. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಕ್ರೈಸಿಸ್ ಬಂತು, ಫೈನಾನ್ಷಿಯಲ್ ಕ್ರೈಸಿಸ್ಸು ಬಂತು. ಆ್ಯಂಡ್ ಇದನ್ನು ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಆ್ಯಕ್ಚುಲಿ. ರಘು ಆದರೆ 1-2 ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿದ್ದಾರೆ. ಬಟ್ ನಾನು ಐ ಡೋಂಟ್ ಪ್ರಿಫರ್ ಟು ಟಾಕ್ ಆಲ್ ದ್ಯಾಟ್. ನಮ್ಮ ಲೈಫಲ್ಲಿ ತುಂಬ ನಾವು ಒಂದು ಡೌನ್ಫಾಲ್ ನೋಡಿದ್ದೀವಿ, ತೀರಾ ಡೌನ್ಫಾಲು ನೋಡಿದ್ದೀವಿ. ಯಾಕೆ ಅಂತಂದರೆ ಇಬ್ಬರೂ ಸ್ವಾಭಿಮಾನಿಗಳು. ನಾವು ಯಾರ ಹತ್ರನೂ ಹೆಲ್ಪ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ರಘು ಒಂದು ಬಿಸ್ನೆಸ್ ಅಂತ ಏನೋ ಶುರು ಮಾಡಿ ಅದು ಅದು ಲಾಸ್ ಆಗಿ ವಿ ಹ್ಯಾಡ್ ಟು ತುಂಬ ಡೌನ್ಫಾಲ್ ನೋಡಿದ್ವಿ ಜೀವನದಲ್ಲಿ. ಆ ಟೈಮಲ್ಲಿ ನಮಗೆ ಧೃತಿ ಹುಟ್ಟಿದ್ದು. ಮದುವೆ ಆಗಿ 1.5 ವರ್ಷ ಆದಮೇಲೆ ಐ ಕನ್ಸೀವ್ಡ್ ಆ್ಯಂಡ್ ಧೃತಿ ಹುಟ್ಟಿದ್ಲು. ಕೊರೋನಾ 3rd ವೇವಲ್ಲಿ ಧೃತಿ ಹುಟ್ಟಿದ್ದು. ಎವರ್ ಸಿನ್ಸ್ ದೆನ್ ನೋ ಲುಕಿಂಗ್ ಬ್ಯಾಕ್. ತುಂಬ ಚೆನ್ನಾಗಿದೆ ಜೀವನ.
ಟಚ್ ವುಡ್ ಯಾರ ಕಣ್ಣು ಬೀಳದೇ ಇರಲಿ. ಸೊ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಧೃತಿ ಬಂದಮೇಲೆ ತುಂಬ ನಾ ಹೇಳಬೇಕು ಅಂದರೆ ನಾನು ರಘು ಗಂಡ ಹೆಂಡತಿ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಇವತ್ತಿಗೂ ಕೂಡ ಹಾಗೆ ಇರ್ತೀವಿ. ಬಟ್ ಧೃತಿ ಬಂದ ಮೇಲೆ ನಮ್ಮ ಜೀವನ ತುಂಬ ಚೇಂಜ್ ಆಗಿದೆ ಫಾರ್ ಗುಡ್. ಒಳ್ಳೆಯದಕ್ಕೆ ನಮ್ಮ ಜೀವನ ಬದಲಾಗ್ತಾ ಹೋಯಿತು. ಆ್ಯಂಡ್ ದೇವರು ಬಹುಶಃ ಅದಕ್ಕೆ ಅನಿಸುತ್ತೆ ನಾವು ಧೃತಿ ನಾನು ಧೃತಿನ ಕನ್ಸೀವ್ ಆದಾಗ ಬೇಡ ಅಂತ ಅನಿಸಿತ್ತು ಒಂದು ಸಲಕ್ಕೆ. ಇಲ್ಲ ನಾನು ಇನ್ನೂ ಏನು ಮ್ಯಾರೇಜ್ ಲೈಫನ್ನೇ ಏನು ನೋಡಿಲ್ಲ ನಾನು. ದೂರ ಇದ್ದಾಗ ಒಂಥರ ಲವರ್ಸ್ ಆಗಿದ್ದಾಗ ಅದು ಬೇರೆ, ಬಟ್ ಗಂಡ ಹೆಂಡತಿ ಅಂಡರ್ ದ ಸೇಮ್ ರೂಫಲ್ಲಿದ್ದಾಗ ಸಾಕಷ್ಟು ಅಂದರೆ ನಾವು ಜಗಳನೇ ಆಡಿರಲಿಲ್ಲ. ಎಷ್ಟು ವರ್ಷಗಳು, ಒಂದು 6-7 ವರ್ಷ ಜಗಳನೇ ಆಡಿಲ್ಲ ನಾವು. ನಮ್ಮಮ್ಮ ಕೇಳೋರು ನನ್ನ, ಏನು ನೀವು ಜಗಳನೇ ಆಡಲ್ವಾ ನೀವು ಅಂತ. ಯಾಕಮ್ಮ ಜಗಳ ಯಾಕೆ ಬರುತ್ತೆ, ಜಗಳ ಏನು ಆಡೋವಂಥದ್ದೇನು ಆಗಲ್ಲ ನಮ್ಮ ನಡುವೆ. ಸೊ ತುಂಬ ಕಮ್ಮಿ, ಅಂದರೆ ಹುಸಿ ಮುನಿಸುಗಳು ಇರ್ತಿದ್ವು ಅಷ್ಟೇ, ಬಿಟ್ಟರೆ ತೀರಾ ಸೀರಿಯಸ್ ಫೈಟ್ಸ್ ಅಂತ ಯಾವತ್ತೂ ಆಗ್ತಿರ್ಲಿಲ್ಲ. ಬಟ್ ಹೇಳಬೇಕು ಅಂದರೆ ಧೃತಿ ಬಂದ ಮೇಲೆ ನಾವೇನು ಆ ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು ಅಥವಾ ಅದು ಎಲ್ಲ ಚೇಂಜ್ ಆಗುತ್ತೆ ಅಂತಾರಲ್ಲ, ಒಂದು ಹೆಣ್ಣುಮಗು ಹುಟ್ಟಿದ್ರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ, ಮಹಾಲಕ್ಷ್ಮಿ ಬಂದಳು ಅಂತಲೇ ಹೇಳ್ಬೋದು. ನನಗೆ ನಾನು ಹೆತ್ತಾಗ ನಾರ್ಮಲ್ ಡೆಲಿವರಿ ನನಗಾಗಿರೋದು. ನಾನು ಹೆತ್ತಾಗ ಡಾಕ್ಟರು ಇಮಿಡಿಯೇಟಾಗಿ ಆ ಪೀಡಿಯಾಟ್ರಿಷಿಯನ್ ಹೇಳಿದ್ದು, ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳಿಬಿಡಿ ಅವ್ರಿಗೆ ಅಂತ ಹೇಳಿದ್ರು. ನಂಗೆ ಅದು ಕೇಳಿಸ್ತು. ನನಗೆ ಇನ್ನೂ ಅದು ಎಷ್ಟು ನಿಜ ಅಂತಂದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತಾ ಹೋಯಿತು. ಸೊ ದೇವ್ರ ದಯೆಯಿಂದ ದೇವ್ರ ಹಾಗೆ ಬಂದ್ಲು ನನ್ನ ಮಗಳು. ತೆಲುಗುನಿಂದ ಮತ್ತೆ ಕನ್ನಡಕ್ಕೆ ಎಂಟ್ರಿ, ತೆಲುಗು ಬಿಟ್ಟಿದ್ದೇಕೆ? ಆ್ಯಕ್ಚುಲಿ ನಾನು ತೆಲುಗು ಕುಟುಂಬ ಗೌರವಂ ಅಂತ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ಗೆ ಹೀರೋಯಿನ್ ಆಗಿ ಆಯ್ಕೆ ಆದೆ. ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಏನಾಯಿತು ಅಂತಂದರೆ ನನಗೆ ಸಾಕಷ್ಟು ಸಮಸ್ಯೆಗಳಾಗ್ತಾಯಿತ್ತು ಅಲ್ಲಿ. ಇವಾಗ ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಸ್ ಬಂದಿದೆ. ಬಟ್ ಆಗ ನಾನು ಕೆಲಸ ಮಾಡಿದ್ದು ಒಂದು ಪ್ರೊಡಕ್ಷನ್ ಹೌಸಲ್ಲಿ ನಾನು ತುಂಬ ಸಮಸ್ಯೆಗಳನ್ನ ಅನುಭವಿಸಿದೆ. ನನಗೆ ಪೇಮೆಂಟ್ ಬರಲಿಲ್ಲ. ಸೊ ಹಾಗಾಗಿ ನಂಗೆ ಮೋಟಿವೇಶನೂ ಇರಲಿಲ್ಲ. ಎಂಡ್ ಆಫ್ ದ ಡೇ ನಾವು ಏನೇ ಪ್ಯಾಷನ್ ಅಂತ ವರ್ಕ್ ಮಾಡಿದ್ರು ಒಂದು ಜೀವನಕ್ಕೆ ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ದುಡ್ಡು ಬೇಕಾಗೇ ಆಗುತ್ತೆ. ಸೊ ಹಾಗಾದಾಗ ನನಗೆ ತುಂಬ ಡಿಮೋಟಿವೇಟ್ ಆಗೋಯಿತು. ಏನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನಗೆ ಒಂದು ಪೈಸದ್ದು ದುಡ್ಡು ಬರ್ತಿಲ್ವಲ್ಲ, ನನ್ನ ಸರ್ವೈವಲ್ಗೆ ಅಟ್ಲೀಸ್ಟ್ ನಾನು ದುಡಿಬೇಕು ಅಂತ ಅಂದಾಗ ನಾನು ಆ ಸೀರಿಯಲ್ನ ನಾನು ಬಿಡಬೇಕಾಯ್ತು. ನಾನು ಬಿಟ್ಟು ಬಂದೆ ಆ ಸೀರಿಯಲ್ನ. ಆಗಲಿಲ್ಲ, ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಒಂದು ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ನನಗೆ ಕಷ್ಟ ಆಗ್ತಾಯಿತ್ತು ಅಲ್ಲಿ. ಸೊ ಹಾಗಾಗಿ ನಾನು ಇಲ್ಲ, ಐ ಡೋಂಟ್ ಥಿಂಕ್ ಐ ಶುಡ್ ವರ್ಕ್ ದೇರ್ ಅಂತ ಅನ್ನಿಸ್ತು. ಬಟ್ ತುಂಬ ಒಳ್ಳೆ ಟೀಮ್ ಅದು. ಡೈರೆಕ್ಟರ್ ಮಾತ್ರ ತುಂಬ ಅದ್ಭುತವಾದ ಡೈರೆಕ್ಟರ್. ಹಿ ವಾಸ್ ಅ ವೆರಿ ಗುಡ್ ಪರ್ಸನ್, ವೆರಿ ವೆರಿ ಸೆನ್ಸಿಬಲ್. ಸೊ ತುಂಬ ಒಳ್ಳೆ ಪಾತ್ರ, ತುಂಬ ಒಳ್ಳೆ ಟೀಮ್. ಬಟ್ ಕೆಲವೊಂದು ಕಾರಣಗಳಿಂದ ನಾನು ಬಿಟ್ಟು ಬರಬೇಕಾಯಿತು. ಅದಾದಮೇಲೆ ನನಗೆ ಸುಮಾರು ಆಪರ್ಚುನಿಟೀಸ್ ಬಂತು. ನಾನು ಇದು ಅತಿಶಯೋಕ್ತಿ ಅಂತ ಅಂದ್ಕೋಬೇಡಿ, ಬಟ್ ಐ ಪ್ರಿಫರ್ ಟು ಸ್ಟೇ ಹಿಯರ್ ಬಿಕಾಸ್ ನನ್ನ ತಂದೆ ತಾಯಿ ಇಲ್ಲಿರ್ತಾರೆ ಆ್ಯಂಡ್ ನಮ್ಮ ಅಕ್ಕ US ಅಲ್ಲಿದ್ದಾಳೆ. ಸೊ ಇದು ಎಷ್ಟು ಸರಿ ನಾನು ಪಾಪ ಅವರಿಗೂ ದೇ ಆರ್ ಗೆಟಿಂಗ್ ಓಲ್ಡ್ ಆ್ಯಂಡ್ ಯಾರೂ ಇಲ್ಲ ಅಂತಂದರೆ ಹೇಗೆ ಇಲ್ಲಿ ಅಂತ ಅನ್ಸೋಕ್ಕೆ ಶುರುವಾಯಿತು. ಹಾಗೆ ನನಗೆ ನಾನು ಬೇರೆ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಕನ್ನಡದಲ್ಲಿ ಎಕ್ಸ್ಪ್ರೆಸ್ ಮಾಡಿದಷ್ಟು ಖುಷಿ ನನಗೆ ಅಲ್ಲಿ ಕೊಡ್ತಾ ಇರಲಿಲ್ಲ. ಬಿಕಾಸ್ ಅಲ್ಲಿ ಪ್ರಾಂಪ್ಟಿಂಗ್ ಕೊಡ್ತಾರೆ, ನಮ್ಮಲ್ಲಿ ಪ್ರಾಂಪ್ಟಿಂಗ್ ಇಲ್ಲ. ಸೊ ನಾವು ಸೀನ್ ಪೇಪರ್ಸ್ ನೋಡ್ಕೋಬೇಕು, ಮಾಡಬೇಕು, ಈ ಥರ ಇದೆ ಅಲ್ವಾ ಕನ್ನಡದಲ್ಲಿ. ಸೊ ನಮ್ಮ ಭಾಷೆಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದಷ್ಟು ಬೇರೆ ಯಾವ ಭಾಷೆಯೂ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅದಕ್ಕೆ ಅಲ್ವಾ ಮದರ್ ಟಂಗ್ ಅಂತ ಹೇಳೋದು. ಸೊ ಆ ಖುಷಿ ನನಗೆ ಇಲ್ಲಿ ಸಿಕ್ತು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದ್ದಿದ್ದು ಆ್ಯಸ್ ಎನ್ ಆ್ಯಕ್ಟರ್ ಕನ್ನಡದಲ್ಲಿ.